ಒಂದೊಂದು ಜಿಲ್ಲೆಗಳಲ್ಲೂ ಒಂದೊಂದು ಫೇಮಸ್ ಆಗಿರುವಂಥ ರೆಸ್ಟೋರೆಂಟ್ಗಳಿರುತ್ತೆ, ಅತ್ಯಂತ ಹಳೆಯ ರೆಸ್ಟೋರೆಂಟ್ಗಳಿರುತ್ತೆ. ಹಾಗೆ ಧಾರವಾಡದ್ದಿದು. ಧಾರವಾಡದಲ್ಲಿರುವಂತಹ ಬಾಂಬೆ ರೆಸ್ಟೋರೆಂಟ್ ಅಂತಲೇ ಫೇಮಸ್. 108 ವರ್ಷದ ಇತಿಹಾಸ ಹೊಂದಿರುವಂತಹ ರೆಸ್ಟೋರೆಂಟ್ ಇದು. ಸಿಲಿಂಡರ್ ಇಲ್ಲದೇ ಬೀಗ ಹಾಕುವಂಥ ಪರಿಸ್ಥಿತಿಗೆ ಬಂದು ತಲುಪಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೀಗವನ್ನು ಪ್ರಸಿದ್ಧ ಹೋಟೆಲ್ ಈಗ ಜಡಿದುವಂಥ ಪರಿಸ್ಥಿತಿ ಬಂದಿದೆ. ಧಾರವಾಡದ KCC ಬ್ಯಾಂಕ್ ಸರ್ಕಲ್ನಲ್ಲಿರುವಂತಹ ಬಾಂಬೆ ರೆಸ್ಟೋರೆಂಟ್ ಬೆಣ್ಣೆ ದೋಸೆಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಸೊ ಬಾಂಬೆ ರೆಸ್ಟೋರೆಂಟಿಗೆ ಕೂಡ ಈಗ ಬಾಗಿಲು ಹಾಕುವಂತಹ ಪರಿಸ್ಥಿತಿ ಬಂದಿದೆ. ಕಾರಣ ಸಿಲಿಂಡರ್ ಇಲ್ಲ. ಮಾಹಿತಿ ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ, ನೋಡೋಣ. ಧಾರವಾಡದಲ್ಲಿ ಬಾಂಬೆ ರೆಸ್ಟೋರೆಂಟ್ ಅನ್ನುವಂಥ ಒಂದು ಏನು ಹೋಟೆಲ್ ಇತ್ತು, ಅದಕ್ಕೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿರುವಂಥದ್ದು. 108 ವರ್ಷಗಳಷ್ಟು ಹಳೆಯದಾದಂಥ ಈ ಹೋಟೆಲು. ಇಲ್ಲಿ ಏನಂತಿದ್ರೆ ಸಾವಿರಾರು ಏನಂತಿದ್ರೆ ಗ್ರಾಹಕರು ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ದೋಸೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಿದ್ರೆ ಇಲ್ಲಿ ಹೋಟೆಲ್ ಪದಾರ್ಥಗಳನ್ನು ಏನಂತಿದ್ರೆ ಅವರು ತಿಂತಾ ಇದ್ರು. ಆದರೆ ಇವತ್ತು ಇದೇ ಹೋಟೆಲಿಗೆ ಏನಂತಿದ್ರೆ ಈಗ ಸಿಲಿಂಡರ್ ಇಲ್ಲದೆ ಏನಂತಿದ್ರೆ ಬಂದ್ ಮಾಡುವಂಥ ಪರಿಸ್ಥಿತಿ ಈಗ ಬಂದಿರುವಂಥದ್ದು. ನಿಜವಾಗ್ಲೂ ಯಾವತ್ತೂ ಏನಂತಿದ್ರೆ ಈ ಹೋಟೆಲ್ ಒಂದೇ ಒಂದು ದಿನ ಬಂದಿದ್ದಂಥದ್ದು ಯಾರೂ ಕೂಡ ಏನಂತಿದ್ರೆ ನೋಡಿರ್ಲಿಕ್ಕಿಲ್ಲ. ಪ್ರತಿದಿನ ಬೆಳಗ್ಗೆ 5:30ಯಿಂದ ರಾತ್ರಿ 9 ಗಂಟೆವರೆಗೆ ಏನಂತಿದ್ರೆ ಸತತವಾಗಿ ಗ್ರಾಹಕರಿಗೆ ಏನಂತಿದ್ರೆ ಒಂದು ಸೇವೆಯನ್ನು ಕೊಡ್ತಾ ಇರುವಂಥ ಈ ಹೋಟೆಲು ಇವತ್ತು ಮೊದಲ ಬಾರಿಗೆ ಏನಂತಿದ್ರೆ ಬಂದಾಗಿರುವಂಥದ್ದು. 108 ವರ್ಷಗಳ ಹಳೆದಾದಂಥ ಈ ಒಂದು ಹೋಟೆಲು. ಅದಕ್ಕೂ ಕೂಡ ಏನಂತಿದ್ರೆ ಈಗ ಸಿಲಿಂಡರ್ ಇಲ್ಲದೆ ಈ ರೀತಿಯಾದಂಥ ಒಂದು ಬಂದ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸದ್ಯಕ್ಕೆ ಬಾಂಬೆ ರೆಸ್ಟೋರೆಂಟ್ ಮಾಲೀಕರೇ ನಮ್ಮ ಜೊತೆ ಇದ್ದಾರೆ, ಅವ್ರೇನು ಹೇಳ್ತಾರೆ ನೋಡೋಣ. ಸರ್ ನಮಸ್ಕಾರ. ಮೊದಲು ಈ ರೀತಿ ಏನಾದರೂ ಪರಿಸ್ಥಿತಿ ಬಂದಿತ್ತ ಹೋಟೆಲಿಗೆ? 99.99% ಯಾವಾಗೂ ಬಂದಿಲ್ಲ. ಗ್ಯಾಸ್ ಸಲುವಾಗಿ ಬಂದಿಲ್ಲ, ಬೇರೆ ಯಾವ ಥರ ಇದ್ರ ಲೇಬರ್ ಪ್ರಾಬ್ಲಮ್ ಅದು ಏನೂ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಂ, ಅಲ್ಲ 108 ವರ್ಷದ ಇತಿಹಾಸ ಇರುವಂಥ ಹೋಟೆಲು. ಯಾವತ್ತಾದರೂ ಸೌದೆ ಏನಾದರೂ ಬಳಕೆ ಮಾಡಿದ್ರ? ಸೌದೆ ಬಳಕೆ ಬೇಕಾದಷ್ಟು 1981 ತನಕನೂ ಸೌದೆ ಬಳಕೆ ಮಾಡಿದ್ವಿ. ಸುಮಾರು ಯಾವಾಗ 100 ವರ್ಷದಿಂದನೂ 80ನೇ ಇಸ್ವಿ ತನಕ ಸೌದೆ ಬಳಕೆ ಮಾಡಿದ್ವಿ. ಆಮೇಲೆ ಗ್ಯಾಸ್ ಎಲ್ಲ ಬಂದಮೇಲೆ ಗ್ಯಾಸ್ ಚೇಂಜ್ ಮಾಡಿ ಸ್ವಿಚ್ ಓವರ್ ಅಷ್ಟೇ.